ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಬ್ಯಾಕ್ಟೀರಿಯಲ್ ಬ್ಲೈಟ್ ಅಥವಾ ದುಂಡಾಣು ಅಂಗಮಾರಿ ರೋಗ, ಈ ಹೆಸರನ್ನ ಕೇಳಿದ್ರೆ ಸಾಕು ದಾಳಿಂಬೆ ಬೆಳೆಗಾರರು ಬೆಚ್ಚಿ ಬೀಳ್ತಾರೆ. ಇವ್ರ ಕನ್ಸಲ್ಲಿ ಈ ಒಂದು ರೋಗ ದುಸ್ವಪ್ನವಾಗಿ ಕಾಡ್ತಾ ಇದೆ. ಈ ರೋಗದಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ನಾನು ಇದು ಹೇಗೆ ಹರಡುತ್ತದೆ ಮತ್ತು ಇದರ ನಿಯಂತ್ರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇನೆ. ದಾಳಿಂಬೆ ಬೆಳೆಯನ್ನು ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಬೆಳೆಯುತ್ತಾರೆ. ಇದನ್ನು ದುಡ್ಡಿನ ಬೆಳೆ ಎಂದೇ ರೈತರು ಹೇಳುತ್ತಾರೆ. ಉತ್ತಮ ಬೆಳೆ ಬಂದರೆ ಸಾಕು, ಕೈ ತುಂಬಾ ಹಣ ಎಂದು ರೈತರು ಹೇಳುತ್ತಾರೆ. ಆದರೆ ಏನ್ ಮಾಡೋದು, ದಾಳಿಂಬೆ ಬೆಳೆಗೆ ಕಂಟಕವಾಗಿರುವ ಅಂಗಮಾರಿ ರೋಗದಿಂದ ರೈತರು ಬೇಸತ್ತು ಹೋಗಿದ್ದಾರೆ. ಈ ಒಂದು ರೋಗ ಬಂದ್ರೆ ಇದರ ಚಿಹ್ನೆಗಳು ಹೇಗಿರ್ತವೆ, ಇದನ್ನ ಅಥವಾ ಹೇಗೆ ಗುರುತಿಸೋದು ಅಂತಂದ್ರೆ ನೋಡಿ, ಈ ಚಿತ್ರದಲ್ಲಿ ನಾವು ಕಾಣಬಹುದು. ಎಲೆಗಳ ಮೇಲೆ ಎಣ್ಣೆಯಂತಹ ಮಚ್ಚೆಯನ್ನ ನಾವು ಕಾಣಬಹುದು. ಅದರ ಜೊತೆಗೆ ಈ ಒಂದು ದಾಳಿಂಬೆ ಹಣ್ಣಿನ ಮೇಲೂ ಕೂಡ ಇದೇ ರೀತಿಯ ಒಂದು ಮಚ್ಚೆಗಳನ್ನ ನಾವು ಕಾಣ್ತೇವೆ. ಇದು ತೀವ್ರವಾದಾಗ ಕಾಯಿ ಕೂಡ ಬಿರ್ಕೋತವೆ. ಜೊತೆಗೆ ಇದನ್ನ ನಾವು ಕಾಂಡದ ಮೇಲೂ ಕೂಡ ನೋಡಬಹುದು. ಅಲ್ಲೂ ಕೂಡ ಒಂದು ಮಚ್ಚೆ ರೀತಿ ನಾವು ಕಾಣುತ್ತೇವೆ. ಇದು ದುಂಡಾಣು ಅಂಗಮಾರಿ ರೋಗದ ಸಿಂಪ್ಟಮ್ಸ್ ಅಥವಾ ಚಿಹ್ನೆಗಳು. ಬ್ಲೈಟ್ ಅಥವಾ ಅಂಗಮಾರಿ ರೋಗ ಇದು ಹೇಗ್ ಬರುತ್ತೆ ಅಂತ ಅಂದ್ರೆ, ಇದು ಗಾಳಿಯಿಂದ ಬರುತ್ತೆ, ನೀರಿನಿಂದಲೂ ಹರಡುತ್ತೆ ಇದು, ಮತ್ತು ಗಿಡವನ್ನು ಕತ್ತರಿಸುವ ಕತ್ತರಿಯಿಂದ ಕೂಡ ಹರಡುತ್ತೆ ರೈತರೆ. ಅಂದ್ರೆ ನೀವು ಚಾಟ್ನಿ ಮಾಡುವಾಗ ಅಥವಾ ಪ್ರೂನಿಂಗ್ ಮಾಡುವಾಗ ಒಂದೇ ಕತ್ತರಿಲಿ ಎಲ್ಲಾ ಗಿಡನು ಪ್ರೂನಿಂಗ್ ಮಾಡೋದ್ರಿಂದ ಈ ರೋಗ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡುತ್ತದೆ. ಹಾಗಾದ್ರೆ ಇದು ನಿರ್ವಹಣೆನ ನಾವು ಯಾವ ರೀತಿ ಮಾಡಬಹುದಪ್ಪ? ಇದರ ನಿರ್ವಹಣೆನ ನಾವು ಒಂದು ಸಮಗ್ರ ರೀತಿಯಲ್ಲಿ ನಾವು ಮಾಡಬೇಕಾಗುತ್ತೆ ರೈತರೆ. ಒಂದು ಕಲ್ಚರಲ್ ಮತ್ತು ಬಯಲಾಜಿಕಲ್ ಮತ್ತು ಕೆಮಿಕಲ್ ಮೆಥಡ್ನಿಂದ ನಾವು ಮಾಡಿದ್ರೆ ಮಾತ್ರ ಈ ರೋಗವನ್ನ ಹತೋಟಿಗೆ ತರಬಹುದು. ಏನು ಈ ಕಲ್ಚರಲ್ ಮೆಥಡ್ಸ್ ಅಂತ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ನಾವು ಈ ಗಿಡಗಳನ್ನ ತರಬೇಕಾದ್ರೆ ನಾವು ರೋಗ ಮುಕ್ತ ತೋಟದಿಂದ ಗಿಡಗಳನ್ನ ತರಬೇಕು. ಇಲ್ಲ ಅಂತಂದ್ರೆ ಟಿಶ್ಯೂ ಕಲ್ಚರ್ ಗಿಡಗಳನ್ನ ಬಳಸಿದ್ರೆ ಉತ್ತಮ. ಮತ್ತೆ ಹೆಚ್ಚು ಮಳೆ ಬರುವ ತಿಂಗಳಲ್ಲಿ ಬೆಳೆಗಳನ್ನ ನಾವು ಬಿಡಬಾರ್ದು. ಬಿಟ್ರೆ ಈ ರೋಗ ತುಂಬಾನೇ ಕಾಡುತ್ತೆ. ಮತ್ತೆ ಹಾರ್ವೆಸ್ಟ್ ಆದ ನಂತರ ಅಂದ್ರೆ ನಾವು ಹಣ್ಣನ್ನು ಕುಯ್ದ ನಂತರ ಸಂಪೂರ್ಣವಾಗಿ ಗಿಡಗಳ ಎಲೆಗಳನ್ನು ಉದುರಿಸ್ಬೇಕು ರೈತರೆ. ಪ್ರತಿಯೊಂದು ತೋಟದಲ್ಲೂ ನಾವು 3-4 ತಿಂಗಳು ರೆಸ್ಟ್ ಅನ್ನು ಕೊಡಬೇಕು. ರೆಸ್ಟ್ ಅನ್ನು ಕೊಟ್ಟು ಆಮೇಲೆ ಗಿಡವನ್ನ ನಾವು ನೆಕ್ಸ್ಟ್ ಬೆಳೆಗೆ ನಾವು ಬಿಡಬೇಕಾಗುತ್ತೆ. ಇದರ ಜೊತೆಗೆ ನಾವು ಗಿಡಗಳಿಗೆ ಲಘು ಪೋಷಕಾಂಶಗಳನ್ನು ನಾವು ವರ್ಷದಲ್ಲಿ 2 ಸಾರಿ ಕೊಡಬೇಕಾಗುತ್ತೆ ರೈತರು. ಒಂದು ಯಾವ್ಯಾವಪ್ಪ ಅಂತ ಅಂದ್ರೆ, ಈ ಲಘು ಪೋಷಕಾಂಶಗಳು ಜಿಂಕ್ ಸಲ್ಫೇಟ್, ಮೆಗ್ನೀಷಿಯಂ ಸಲ್ಫೇಟ್ ಮತ್ತೆ ಫೆರಸ್ ಸಲ್ಫೇಟ್, ಇವುಗಳನ್ನ ನಾವು 40 ಗ್ರಾಮ್ ಒಂದು ಗಿಡಕ್ಕೆ ಕೊಡಬೇಕಾಗುತ್ತೆ. ಮತ್ತೆ ಮ್ಯಾಂಗನೀಸ್ ಸಲ್ಫೇಟ್ ಅನ್ನು ಒಂದು ಗಿಡಕ್ಕೆ 50 ಗ್ರಾಮ್, ಮತ್ತೆ ಬೋರಾನ್ ಇದನ್ನು ಕೂಡ ನಾವು ಒಂದು ಗಿಡಕ್ಕೆ 20 ಗ್ರಾಮ್ ಅಂತ ಕೊಟ್ಟರೆ ಕೂಡ ಈ ಒಂದು ಗಿಡಗಳಿಗೆ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಅಂದ್ರೆ ಒಂದು ಗಿಡಗಳಿಗೆ ಸಂಪೂರ್ಣ ಸಮತೋಲನವಾದ ಆಹಾರವನ್ನು ಕೊಟ್ಟಾಗ ಪ್ರತಿಯೊಂದು ಗಿಡಗಳು ಕೂಡ ತನ್ನ ರೋಗ ನಿರೋಧಕತೆಯನ್ನು ಹೆಚ್ಚಿಸ್ಕೊಳ್ತವೆ. ಮತ್ತೆ ಈ ರೋಗ ನಿರೋಧಕತೆಯನ್ನು ಹೆಚ್ಚಿಸಬೇಕು ಅಂದ್ರೆ ರೈತರೆ ನಾವು ಈ ಮಣ್ಣಿನ ಆರೋಗ್ಯವನ್ನು ಕೂಡ ಉತ್ತಮಪಡಿಸಬೇಕು. ಅದು ಹೇಗಪ್ಪ ಅಂತಂದ್ರೆ, ವರ್ಷಕ್ಕೆ 3-4 ಸಾರಿ ನಾವು ಈ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಬ್ಯಾಸಿಲೋಮೈಸಿಸ್, ಅಜೆಟೋಬ್ಯಾಕ್ಟರ್ ಅಂತ ಜೀವಾಣುಗಳನ್ನ ನಾವು ಮಣ್ಣಿಗೆ ಸೇರಿಸಿ ಫಲವತ್ತತೆಯನ್ನ ಹೆಚ್ಚಿಸಬೇಕಾಗುತ್ತೆ. ಇದರಿಂದ ಗಿಡಗಳ ರೋಗ ನಿರೋಧಕತೆ ಹೆಚ್ಚಾಗುತ್ತೆ ರೈತರೆ. ಈ ಎಲ್ಲ ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗಿಸಿಕೊಂಡು ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರಲ್ ಸೈನ್ಸಸ್ ಬಾಗಲಕೋಟೆ ಇವರು ಟ್ರೈಕೋ ಕವಚ್ ಇದು ಮಣ್ಣಿಗೆ ಸೇರಿಸಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ದಾರೆ. ಮತ್ತೆ ದಾರಕ್ಷಕ್ ಅಂತ ಹೇಳ್ಬಿಟ್ಟು ಇದನ್ನ ಸ್ಪ್ರೇಗೋಸ್ಕರ ಮಾಡಿದ್ದಾರೆ. ಇವನ್ನ ನಾವು 15 ದಿನಗಳಿಗೊಮ್ಮೆ ಈ ದಾರಕ್ಷಕನ್ನ ಸ್ಪ್ರೇ ಮಾಡ್ತಾ ಬಂದ್ರೆ ಈ ಒಂದು ರೋಗವನ್ನ ನಾವು ಹತೋಟಿಗೆ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಇದಲ್ದೇನೆ ನಮ್ಮ ಬೆಂಗಳೂರಿನ IIH ಹೆಸರುಘಟ್ಟ ಇವರು ಕೂಡ ಒಂದು ಇದರ ಹತೋಟಿಗೆ AMC ಅಂತ ಹೇಳ್ಬಿಟ್ಟು ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಅಭಿವೃದ್ಧಿಪಡಿಸಿದ್ದಾರೆ. ಇದನ್ನು ಉಪಯೋಗಿಸಿಕೊಂಡು ಈ ತುಮಕೂರು, ಚಿತ್ರದುರ್ಗ ಮತ್ತೆ ಈ ಹಾಸನದ ಕೆಲವು ರೈತರು ಇದನ್ನು ಉಪಯೋಗಿಸಿ ತಮ್ಮ ತೋಟಗಳಲ್ಲಿ ಉತ್ತಮ ನಿರ್ವಹಣೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. AMCಲೂ ಕೂಡ ಅಷ್ಟೇ, ಇದರಲ್ಲೂ ಕೂಡ ನಮಗೆ 3 ತರಹದ ಜೀವಾಣುಗಳು ಇರ್ತವೆ. ಸೂಡೋಮೋನಾಸ್, ಟ್ರೈಕೋಡರ್ ಮತ್ತೆ ಅಸೆಟೋಬ್ಯಾಕ್ಟರ್ ಅಂತ ಹೇಳ್ಬಿಟ್ಟು ಇದನ್ನ ನಾವು
AMCಯನ್ನು ನಾವು ಪ್ರಾರಂಭದಿಂದಲೂ ಕೂಡ ಬಳಸಿದರೆ ಉತ್ತಮ ರಿಸಲ್ಟನ್ನು ಫಲಿತಾಂಶವನ್ನು ನಾವು ಪಡೆಯಬಹುದು. ಪ್ರಾರಂಭದಲ್ಲಿ ಬೆಳೆ ಬಿಡೋದಕ್ಕೂ ಮುಂಚೆಯಿಂದನೇ ನಾವು ಗಿಡಗಳಿಗೆ ಕೂಡ ಡ್ರಿಪ್ನಲ್ಲೂ ಕೂಡ ಬಿಡಬಹುದು. ಮತ್ತು ಸ್ಪ್ರೇ ಮುಖಾಂತರನೂ ಕೂಡ ಇದನ್ನು ನಾವು ಮಾಡ್ಬೋದು. ಸ್ಪ್ರೇ ಮಾಡಬೇಕು ಅಂತಂದರೆ 1 ಲೀಟ್ರಿಗೆ ನಾವು 10 ml ಹಾಕ್ಕೊಂಡು ಸ್ಪ್ರೇ ಮಾಡಬೇಕಾಗುತ್ತೆ. ಅಥವಾ ಒಂದು ಬ್ಯಾರಲ್ಗೆ 1.5 to 2 ಲೀಟರ್ ಈ AMCಯನ್ನು ಹಾಕ್ಕೊಂಡು ನಾವು ಒಂದು 10 ರಿಂದ 15 ದಿನಗಳಿಗೆ ಒಮ್ಮೆ ನಾವು ಇದನ್ನು ಸಿಂಪಡಣೆ ಮಾಡ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ಈ ಒಂದು ಅಂಗಮಾರಿ ರೋಗನ ನಾವು ನಿಯಂತ್ರಣದಲ್ಲಿ ಇಡಬಹುದು. ಇನ್ನು ಈ ರಾಸಾಯನಿಕಗಳಿಂದ ಇದನ್ನು ಹೇಗೆ ನಿಯಂತ್ರಿಸಬಹುದು ಅಂತ ಅಂದರೆ, ಯಾವುದೇ ನೀವು ರಾಸಾಯನಿಕಗಳನ್ನು ಸಿಂಪಡಣೆಗೂ ಮುಂಚೆ ದಯವಿಟ್ಟು ಈ ಒಂದು ಏನು ರೋಗ ಬಾಧಿತ ಎಲ್ಲ ಕಾಯಿಗಳನ್ನು, ತೋಟದಲ್ಲಿರೋಂಥ ಎಲ್ಲ ಕಾಯಿಗಳನ್ನು ಕಿತ್ತು ದೂರ ಹಾಕಬೇಕು ಅಥವಾ ಸುಡಬೇಕು. ನಂತರನೇ ನಾವು ಸಿಂಪಡಣೆ ಮಾಡಬೇಕು. ಇಲ್ಲ ಅಂತಂದರೆ ಈ ರೋಗ ಬಾಧಿತ ಕಾಯಿಯಿಂದ ನಾವು ಸಿಂಪಡಣೆ ಮಾಡಿದಾಗ ಮತ್ತೊಂದು ಗಿಡಕ್ಕೆ ಕೂಡ ಹರಡೋಂಥ ಮತ್ತೊಂದು ಕಾಯಿಗೆ ಕೂಡ ಹರಡೋಂಥ ಚಾನ್ಸಸ್ಸು ಭಾಳ ಇರುತ್ತೆ. ಮತ್ತು ಈ ಒಂದು ರೋಗಕ್ಕೆ ನಾವು ಕೆಮಿಕಲ್ಗಳನ್ನು ಯಾವ್ಯಾವುದನ್ನು ಸ್ಪ್ರೇ ಮಾಡಬೇಕಪ್ಪ ಅಂತಂದರೆ, ಒಂದು COC ಅಂತ ಹೇಳ್ಬಿಟ್ಟು, ಅಂದರೆ ಬ್ಲೈಟಾಕ್ಸ್ ಅಂತ ಹೇಳ್ಬಿಟ್ಟು 1 ಲೀಟರ್ ನೀರಿಗೆ 3 ಗ್ರಾಮ್, ಅಥವಾ ಅದ್ರ ಜೊತೆಗೆ ಬ್ಯಾಕ್ಟೀರಿಯಾನಾಶಕ, ಮತ್ತು ಕೆಸೈಕ್ಲಿನ್, ಸ್ಟೆಪ್ಟೋಸೈಕ್ಲಿನ್ ಸಲ್ಫೇಟ್ ಇದನ್ನು ಬಳಸ್ಕೊಂಡು ನಾವು ಈ 3 ನಾವು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಬೇಕಾಗುತ್ತೆ. ಇನ್ನೊಂದು ಯಾವುದಪ್ಪ ಅಂತಂದರೆ ಕಾಂಬಿನೇಷನ್ನು ಕೋಸೈಡ್, ಅದನ್ನು 2 ರಿಂದ 3 ಗ್ರಾಮ್ 1 ಲೀಟರ್ ನೀರಿಗೆ, ಮತ್ತು ಬ್ಯಾಕ್ಟೀರಿಯಾನಾಶಕ, ಮತ್ತು ಕೆಸೈಕ್ಲಿನ್, ಸ್ಟೆಪ್ಟೋಸೈಕ್ಲಿನ್ ಸಲ್ಫೇಟ್. ಈ 3 ಕೂಡ ಸ್ಪ್ರೇ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಮೂರನೇದಾಗಿ ಇನ್ನೊಂದು ಯಾವುದಪ್ಪ ಅಂತಂದರೆ ಗೋಕ್ಲೀನ್ ಅಂತ ಹೇಳ್ಬಿಟ್ಟು, ಇದರಲ್ಲಿ ನ್ಯಾನೋ ಆ್ಯಕ್ಟಿವ್ ಸಿಲ್ವರ್ ಮತ್ತು ಕಾಪರ್ ಪಾರ್ಟಿಕಲ್ಸ್ ಇರುತ್ತೆ. ಇದ್ರ ಜೊತೆಗೂ ಕೂಡ ನಾವು ಬ್ಯಾಕ್ಟೀರಿಯಾನಾಶಕ ಮತ್ತು ಸ್ಟೆಪ್ಟೋಸೈಕ್ಲಿನ್ ಸಲ್ಫೇಟನ್ನು ಬಳಸ್ಕೊಂಡು ಸ್ಪ್ರೇ ಮಾಡಿದರೆ ಈ ರೋಗವನ್ನು ಕಂಟ್ರೋಲಲ್ಲಿ ಇಡ್ಬೋದು ರೈತರೆ. ರೈತರೆ, ನಾನು ತುಂಬ ಸರಿ ನಿಮಗೆ ಹೇಳ್ತಾ ಇರ್ತೀನಿ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ಬಿಟ್ಟು. ಓಕೆ, ನೀವು ರೋಗ ಬಂದಾದಮೇಲೆ ತುಂಬ ಪರದಾಡೋದಕ್ಕೂ ಮುಂಚೆನೇ ರೋಗ ಬರದೇ ಇರೋ ಹಾಗೆ ನಾವು ತೋಟವನ್ನು ನೋಡ್ಕೋಬೇಕಾಗುತ್ತೆ. ನಾವು ಸಮಗ್ರ ರೀತಿಯಲ್ಲಿ ನಾವು ಪ್ರಾರಂಭದಿಂದಲೂ ಕೂಡ ಈ ಒಂದು ಎಲ್ಲ ರೀತಿಯ ಬೇಸಾಯ ಕ್ರಮಗಳನ್ನು ಅನುಸರಿಸೋದು, ಮತ್ತು ಬಯಲಾಜಿಕಲ್ ಇದನ್ನು ನಾವು ಉಪಯೋಗಿಸ್ಕೊಳ್ಳೋದು, ಮತ್ತು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟನ್ನು ಮಾಡೋದು, ಕೊನೆ ಹಂತದಲ್ಲಿ ನಾವು ಈ ಒಂದು ಕೆಮಿಕಲ್ ಮಾಡೋದ್ರಿಂದ ಈ ರೋಗವನ್ನು ಖಂಡಿತವಾಗ್ಲೂ ನಾವು ಹತೋಟಿಗೆ ತಂದ್ಕೋಬೋದು. ಇಷ್ಟು ಹೇಳಿ ನಾನು ಇವತ್ತು ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರಿ, ಓಕೆ ರೈತ ಬಂದವರೇ, ಇನ್ನೊಂದು ಬೆಳೆಯ ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.